ಹರಿ ಓಂ. 29ನೇ ಶ್ಲೋಕ, 9ನೇ ಅಧ್ಯಾಯ 29ನೇ ಶ್ಲೋಕ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ವರ್ತತೆ. ಸಮಃ ಅಹಂ ಸರ್ವಭೂತೇಷು ನ ಮೇ ದ್ವೇಷ್ಯಃ ಅಸ್ತಿ ನ ಪ್ರಿಯಃ ಯೇ ಭಜಂತಿ ಮಾಂ ये भजन्ति तु मां भक्त्या मयि ते तेषु चा अपि अहम. चा प्लस अपि चापि सवर्ण दीर्घ संधि, अपि प्लस अहम अप्यहम एण्ड संधि आಗಿದೆ ಅಲ್ಲಿ. ಕೃಷ್ಣ ಹೇಳ್ತಾ ಇದ್ದಾನೆ, ಅಹಂ ಸರ್ವಭೂತೇಷು ಸಮಃ, ನಾನು ಎಲ್ಲರಲ್ಲೂ ಸಮ ಅಂತ. ಅಂದ್ರೆ ಏನು? ಒಂದು ತರಗತಿಯಲ್ಲಿ ಒಬ್ಬರು ಅಧ್ಯಾಪಕರು, ಅವರು ಎಲ್ಲರಿಗೂ ಸಮಾನ. ಚೆನ್ನಾಗಿ ಓದೋರಿಗೆ ಒಳ್ಳೆ ಅಂಕಗಳನ್ನು ಕೊಡ್ತಾರೆ, ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಅಂತ ಕಾರಣಕ್ಕೋಸ್ಕರ ದ್ವೇಷ ಮಾಡೋದಲ್ಲ. ಅಥವಾ ಅರ್ಜುನ ಪಾಂಡುವಿನ ಮಗ ಅನ್ನೋ ಕಾರಣಕ್ಕೆ ಅರ್ಜುನನ ಪ್ರೀತಿನೂ ಅಲ್ಲ. ಅವರವರ ಭಾವನೆ, ಅವರ ಭಕ್ತಿ, ಅವರ ಅಭಿಪ್ರಾಯ, ಅವರ ಸಾತ್ವಿಕತನ ತಾಮಸತನ ಅದಕ್ಕನುಗುಣವಾಗಿ ದ್ವೇಷ ಮತ್ತು ಪ್ರೀತಿ ಹೊರತು ಏನೋ ಒಂದು ಪೂರ್ವಾಗ್ರಹದಿಂದಾಗಿ ಇವನ ಹತ್ರ ದುಡ್ಡಿದೆ ಅಂತ ಪ್ರೀತಿ ಮಾಡೋದು, ಇವನ ಹತ್ರ ಬಡವ ಅಂತ ದ್ವೇಷ ಮಾಡೋದು, ಇವನು ಬಲಿಷ್ಠ ಅಂತ ಪ್ರೀತಿ ಮಾಡೋದು, ಇವನು ಕನಿಷ್ಠ ಅಂತ ಅವನನ್ನ ತಿರಸ್ಕಾರ ಮಾಡೋದು, ಈ ತರ ಎಲ್ಲ ವ್ಯವಸ್ಥೆ ಮನುಷ್ಯರಲ್ಲಿ ಹೊರತು ಭಗವಂತನಲ್ಲಿ ಆ ತರ ವ್ಯವಸ್ಥೆ ಇಲ್ಲ. ಹಾಗಾಗಿ ಅಹಂ ಸರ್ವಭೂತೇಷು ಸಮಃ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಸಮಾನವಾದ ಅಭಿಪ್ರಾಯವನ್ನು ಹೊಂದಿದವನು. ಹಾಗಾಗಿ ನನಗೆ ಯಾರ ಮೇಲೆ ದ್ವೇಷನೂ ಇಲ್ಲ, ಯಾರ ಮೇಲೆ ಪ್ರೀತಿನೂ ಇಲ್ಲ. ನಮೇ ದ್ವೇಷ್ಯ ಅಂದ್ರೆ ಪೂರ್ವಾಗ್ರಹದಿಂದ ಯಾರನ್ನೂ ದ್ವೇಷ ಮಾಡೋದಿಲ್ಲ, ಪೂರ್ವಾಗ್ರಹದಿಂದ ಯಾರನ್ನೂ ಪ್ರೀತಿ ಮಾಡೋದಿಲ್ಲ. ಅವರವರ ಒಂದು ವ್ಯಕ್ತಿತ್ವ, ಚಾರಿತ್ರ್ಯ, ಅವರ ಕೆಲಸ, ಅವರ ಭಾವನೆ, ಅವರ ಮಾತು ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ನಾ ಫಲ ಕೊಡ್ತಾ ಹೋಗ್ತೇನೆ ಅಷ್ಟೇ ಹೊರತು ಉದ್ದೇಶಪೂರ್ವಕವಾಗಿ ಯಾರನ್ನೂ ಪ್ರೀತಿಸುವುದಿಲ್ಲ, ಉದ್ದೇಶಪೂರ್ವಕವಾಗಿ ಯಾರನ್ನೂ ದ್ವೇಷಿಸುವುದಿಲ್ಲ. ಏನೋ ಮಕ್ಕಳು ಆಟ ಆಡ್ತಾ ಇರ್ತಾರೆ, ನಮ್ಮ ಮಗು ತಪ್ಪು ಮಾಡಿದ್ರು ಕೂಡ ನಮ್ಗೆ ಅವನ ಮೇಲೆ ಏನೋ ಪ್ರೀತಿ ಇದ್ದೇ ಇರುತ್ತೆ, ಯಾಕೆ ನಮ್ಮ ಮಗು. ಮತ್ತೊಬ್ಬ ವ್ಯಕ್ತಿ ಸರಿ ಇದ್ರು ಕೂಡ ನಮ್ಮ ಮಗು ಹೊತ್ಕೊಂಡು ಬಂದ್ರೆ ಅವನನ್ನೇ ಬೈತೀವಿ. ಅವನು ಸರಿ ಇರ್ತಾನೆ ಆದ್ರೂ ಕೂಡ ಅವನನ್ನೇ ಬೈತೀವಿ ಅಲ್ವಾ? ಈ ರೀತಿಯಾಗಲ್ಲ. ನಮ್ಮಂತೆ ಭಗವಂತ ಅಲ್ಲ. ಭಗವಂತ ಏನ್ ಮಾಡ್ತಾನೆ? ಅವರನ್ನ ದ್ವೇಷಿಸೋದು, ಪ್ರೀತಿಸೋದು ಇದನ್ನ ಮಾಡ್ತಾನೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಅರ್ಥ. ಅಲ್ಲಿ ಇನ್ನೊಂದು ರೀತಿಯ ಕೂಡ ಸಮೋಹಂ ಸರ್ವಭೂತೇಷು ಅಂದ್ರೆ ಅಹಂ ಸರ್ವಭೂತೇಷು ಸಮಃ. ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲರಲ್ಲೂ ಸಮ, ಎಲ್ಲರಲ್ಲೂ ಸಮ ಅಂತ ಹೇಳಿದ್ರೆ ಅಹಂ ಸಮಃ, ನಾನು ಸಮ. ನಾನು ಸಮ ಅಂದ್ರೆ ನನಗೆ ವೈಷಮ್ಯ, ನೈರ್ಘೃಣ್ಯ ಇದ್ಯಾವುದೂ ಇಲ್ಲ ಅಂತ ಅರ್ಥ. ಒಬ್ಬರ ಮೇಲೆ ಪೂರ್ವಾಗ್ರಹದಿಂದ ಪ್ರೀತಿ, ಪೂರ್ವಾಗ್ರಹದಿಂದ ದ್ವೇಷ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಮೇ ದ್ವೇಷ್ಯ ಅಂತ ಇದೆಯಲ್ಲ, ಅಲ್ಲಿ ನಾವು ಪದಚ್ಛೇದ ಮೇ ಅದ್ವೇಷ್ಯ ಅಂತ ಬಿಡಿಸ್ಕೊಳ್ಬೇಕು. ಅಂದ್ರೆ ನೋಡಿ, ಯಾರು ನನಗೆ ಭಕ್ತರೋ, ಯಾರು ನನಗೆ ಭಕ್ತರಾಗಿರ್ತಾರೋ, ಭಕ್ತರು ಅಂತಾದ್ರೆ ಅವ್ರ ಮೇಲೆ ನನಗೆ ಪ್ರೀತಿ, ಅಭಕ್ತರು ಅಂತ ಆದ್ರೆ ಅವ್ರ ಮೇಲೆ ನನಗೆ ದ್ವೇಷ, ಹಾಗೂ ಬಿಡಿಸ್ಕೊಳ್ಬೇಕು. ಭಕ್ತ ನೋಡಿ ಏನಿದೆ, ದ್ವೇಷ್ಯ ನ ಅಸ್ತಿ ಅಂತ ಇಟ್ಕೊಳ್ಬೇಕು. ಯಾರು ಭಕ್ತರು, ಭಕ್ತ ಅಂತಾದ್ರೆ ದ್ವೇಷ್ಯ ನಾಸ್ತಿ, ಅವನು ನನ್ನ ದ್ವೇಷಕ್ಕೆ ಗುರಿ ಆಗೋದಿಲ್ಲ. ಅದೇ ಅಭಕ್ತ ಅಂತ ಆದ್ರೆ, ಅವನು ಭಕ್ತನಲ್ಲ ಅಂತ ಆದ್ರೆ ಅವನು ಪ್ರಿಯಹನ, ನನಗೆ ಪ್ರೀತಿ ಪಾತ್ರನಲ್ಲ. ಭಕ್ತ ಅಂತ ಆದ್ರೆ ದ್ವೇಷಕ್ಕೆ ಭಕ್ತ ಅಂತ ಆದ್ರೆ ನನ್ನ ದ್ವೇಷಕ್ಕೆ ಗುರಿಯಾಗುವುದಿಲ್ಲ. ಅಭಕ್ತ ಅಂತ ಆದ್ರೆ ನನ್ನ ಪ್ರೀತಿಗೆ ಅಭಕ್ತ ಅಂದ್ರೆ ಕೆಟ್ಟವನು ಅಂತ ಅರ್ಥ. ನನ್ನ ಪ್ರೀತಿಗೆ ಪಾತ್ರನಾಗೋದಿಲ್ಲ. ಎಂದೆಂದಿಗೂ ಇದೇ ವ್ಯವಸ್ಥೆ. ಭಕ್ತ ಅಂತ ಆದ್ರೆ ಪ್ರೀತಿಗೆ ಪಾತ್ರನಾಗ್ತಾನೆ, ದ್ವೇಷಕ್ಕೆ ಗುರಿಯಾಗೋದಿಲ್ಲ. ಅಭಕ್ತ ಅಂತ ಆದ್ರೆ ದ್ವೇಷಕ್ಕೆ ಪಾತ್ರನಾಗ್ತಾನೆ, ಪ್ರೀತಿಗೆ ಪಾತ್ರನಾಗೋದಿಲ್ಲ. ಅಂದ್ರೆ ಅವರವರ ವರ್ತನೆಗನುಗುಣವಾಗಿ ನಾನಿರ್ತೇನೆ ಅನ್ನೋದು ಭಗವಂತನ ಮಾತು.
ಯೇ ಭಜಂತಿ ತು ಮಾಂ ಭಕ್ತ್ಯ, ಭಕ್ತಿಯ ಯೇ ಮಾಂ ಭಜಂತಿ, ಅದನ್ನೇ ಮತ್ತೆ ವಿವರಣೆ ಕೊಡ್ತಿದ್ದಾನೆ. ಯಾರು ಭಕ್ತಿಪೂರ್ವಕವಾಗಿ, ಹಿಂದೆ ಹೇಳಿದಲ್ಲ, ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಒಂದು ಲೋಟ ನೀರು, ಏನೂ ಮನೆಯಲ್ಲಿಲ್ಲ, ಒಂದು ಲೋಟ ನೀರಂತೂ ಇದೆಯಲ್ಲ, ನೀರಿಟ್ಟು ನಮಸ್ಕಾರ ಮಾಡೋದು ಸಾಕು. ಭಕ್ತಿಯಿಂದ ಸೇವನೆ ಮಾಡಿದ್ದೀರಲ್ವಾ, ಅಷ್ಟೇ ನನ್ನ ಸಾಕು. ಯೋ ಮಾಂ ಭಕ್ತಿಯಾ ಭಜಂತಿ, ಭಕ್ತಿಯಿಂದ ಯಾರು ನನ್ನನ್ನು ಸೇವಿಸ್ತಾರೋ, ತೇ ಮಯಿ, ಅವರು ಎಂದೆಂದೂ ನನ್ನಲ್ಲಿದ್ದೇ ಇರ್ತಾರೆ. ಅಂದ್ರೆ ಅವರ ಬಗ್ಗೆ ನನಗೆ ವಿಶೇಷವಾದ ಒಂದು ಕಾಳಜಿ, ಅಭಿಮಾನ ಇದ್ದೇ ಇರುತ್ತೆ. ತೇಷು ಚ ಅಪಿ ಅಹಂ, ನೋಡಿ, ತೇ ಮಯಿ, ಅವರು ಯಾವತ್ತು ಭಕ್ತರು ಅಂದ ಮೇಲೆ ಯಾವತ್ತು ಅವರ ಭಾವನೆ, ಅವರ ಆಲೋಚನೆ, ಅವರ ಧ್ಯಾನ ನನ್ನಲ್ಲೇ ಇರುತ್ತೆ. ನನ್ನನ್ನು ಬಿಟ್ಟು ಮತ್ತೆ ಏನನ್ನೂ ಧ್ಯಾನಿಸುವುದಿಲ್ಲ, ಯಾವುದರ ಬಗ್ಗೆ ವಿಚಾರ ಇರೋದಿಲ್ಲ. ಬೇರೆ ಲೌಕಿಕ ವಿಚಾರಗಳಿದ್ರೂ ಕೂಡ ಮುಖ್ಯವಾಗಿ ನನ್ನ ಬಗ್ಗೆ ಅವರು ಯಾವತ್ತೂ ಒಂದು ಆಲೋಚನೆ ಇಟ್ಟುಕೊಂಡಿರ್ತಾರೆ. ಅವರು ಎಷ್ಟು ಭಕ್ತರು ನನ್ನನ್ನು ಅಷ್ಟು ಪ್ರೀತಿಸುವುದರಿಂದ, ನನ್ನ ಬಗ್ಗೆ ಅಷ್ಟೆಲ್ಲ ಆಲೋಚನೆಯನ್ನು ಮಾಡುವುದರಿಂದಾಗಿ ಅಹಮಪಿ ತೇಷು, ಅಹಮಪಿ ಚ, ನಾನೂ ಕೂಡ ತೇಷು, ನಾನೂ ಕೂಡ ಯಾವತ್ತೂ ಅವ್ರ ಬಗ್ಗೆ ಕಾಳಜಿ ಮಾಡ್ತೀನಿ. ಅವರು ನನ್ನ ಮೇಲೆ ಯಾವತ್ತೂ ಎಂದೆಂದಿಗೂ ನನ್ನಲ್ಲಿ ಭಕ್ತಿ ಮಾಡೋದ್ರಿಂದ ನಾನು ಯಾವತ್ತು, ತೇಷು ಅಂದ್ರೆ ಅವರಲ್ಲಿ ಅಂತ ಅರ್ಥ, ಅಹಂ ಅಂದ್ರೆ ನಾನು ತೇಷು ಅವರಲ್ಲಿ, ಅಹಮಪಿ ನಾನು ಕೂಡ ತೇಷು ಚ ಅವರಲ್ಲಿ ಯಾವತ್ತೂ ಒಂದು ಕಾಳಜಿ ಮಾಡ್ತೇನೆ. ಅಂದ್ರೆ ಭಗವಂತನ ಒಂದು ದೃಷ್ಟಿ, ಭಗವಂತನ ಒಂದು ಕಾಳಜಿ ನಮ್ಮ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ, ನಾವು ಎಷ್ಟೆಷ್ಟು ಭಗವಂತನಲ್ಲಿ ಭಕ್ತಿ ಮಾಡ್ತೀವೋ ಅಷ್ಟೊಟ್ಟು ಭಗವಂತನ ಪ್ರೀತಿ ಅದು ನಮ್ಮ ಮೇಲೆ ಇದ್ದೇ ಇರುತ್ತೆ ಅನ್ನುವಂಥದ್ದು ಇದರ ಅಭಿಪ್ರಾಯ. ಭಗವಂತನ ಒಂದು ದೃಷ್ಟಿ ನಮ್ಮ ಮೇಲೆ ಯಾವಾಗ್ಲೂ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಕಿಮಲಭ್ಯಂ ಭಗವತಿ ಪ್ರಸನ್ನೆ, ಭಗವಂತನ ಪ್ರಸನ್ನವಾದ ದೃಷ್ಟಿ ನಮ್ಮ ಮೇಲೆ ಇತ್ತು ಅಂತಾದ್ರೆ ಯಾವುದು ಅಲಭ್ಯ ಅಲ್ಲ. ಯಾವ್ಯಾವ ಕಾಲಕ್ಕೆ ನಮ್ಗೆ ಏನ್ ಬೇಕೋ ಅದೆಲ್ಲ ಸಿಗ್ತಾ ಹೋಗುತ್ತೆ, ಏನ್ ಬೇಡವೋ ಅದೆಲ್ಲ ದೂರ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಗೆ ನಿಜವಾಗಿ ನಮ್ಮ ಜೀವನದಲ್ಲಿ ಬೇಕಾದದ್ದೇನು, ಭಗವಂತನ ದಿವ್ಯವಾದ ದೃಷ್ಟಿ ಅದು ನಮ್ಮ ಮೇಲೆ ಬೀಳಬೇಕು. ಅದು ಬೀಳಬೇಕು ಅಂತ ಆದ್ರೆ ನಾವು ಅಷ್ಟೇ ನಿಷ್ಕಲ್ಮಶವಾದ ಮನಸ್ಸಿನಿಂದ ಭಗವಂತನನ್ನ ಭಕ್ತಿ ಮಾಡಬೇಕು. ಎಷ್ಟು ನಿಷ್ಕಲ್ಮಶವಾದ ಮನಸ್ಸಿನಿಂದ ಭಗವಂತನಲ್ಲಿ ಭಕ್ತಿ ಮಾಡ್ತೀವೋ ಅಷ್ಟಷ್ಟು ಭಗವಂತನ ಪ್ರೀತಿಗೆ, ಭಗವಂತನ ಅನುಗ್ರಹಕ್ಕೆ, ಭಗವಂತನ ದಿವ್ಯ ದೃಷ್ಟಿಗೆ ನಾವು ಪಾತ್ರರಾಗ್ತೇವೆ ಅನ್ನುವಂಥದ್ದು ಒಟ್ಟು ಇದರ ಅಭಿಪ್ರಾಯ. ಅಹಂ ನಾನು ಸರ್ವಭೂತೇಶು ಸಮಃ, ಎಲ್ಲರಲ್ಲೂ ಸಮಾನನಾಗಿ ಇರುವಂಥವನು. ಮೇ ನನಗೆ ದ್ವೇಷ್ಯ, ಪೂರ್ವಾಗ್ರಹದಿಂದ ದ್ವೇಷಕ್ಕೆ ಪಾತ್ರನಾದವನು ನಾ ಇಲ್ಲ, ಅಥವಾ ನನ್ನ ದ್ವೇಷಕ್ಕೆ ಯಾರು ವಿಷಯರಲ್ಲ. ಮೇ ನನಗೆ ಪ್ರಿಯಹನ, ಪೂರ್ವಾಗ್ರಹದಿಂದ ಪ್ರೀತಿ ಪಾತ್ರವೂ ಕೂಡ ಇಲ್ಲ. ಅದು ಇನ್ನೊಂದರ್ಥ, ಅಭಕ್ತ, ಅಭಕ್ತ ಅಂತ ಆದ್ರೆ ಅವನು ನ ಪ್ರಿಯ, ನನಗೆ ಪ್ರೀತಿ ಪಾತ್ರನಲ್ಲ. ಭಕ್ತ ಅಂತ ಆದ್ರೆ ನ ದ್ವೇಷ್ಯ, ನನಗೆ ದ್ವೇಷನಲ್ಲ. ಅಂದ್ರೆ ಭಕ್ತನು ನನ್ನ ದ್ವೇಷಕ್ಕೆ ಗುರಿಯಾಗುವುದಿಲ್ಲ. ಅಭಕ್ತನು, ಭಕ್ತನಲ್ಲದವನು ನನ್ನ ಪ್ರೀತಿಗೆ ಗುರಿಯಾಗುವುದಿಲ್ಲ. ಯಾರು ಮಾಂ ನನ್ನನ್ನು ಭಕ್ತ್ಯಾ ಭಜಂತಿ, ಏತು ಯಾರಾದರೂ ಮಾಂ ನನ್ನನ್ನು ಭಕ್ತ್ಯಾ ಭಜಂತಿ ಭಕ್ತಿಯಿಂದ ಆರಾಧಿಸುತ್ತಾರೋ, ತೇ ಅವರು ಮಯಿ ನನ್ನಲ್ಲಿ, ಅವರು ನಿರಂತರವಾಗಿ ನನ್ನಲ್ಲೇ ನೆಲೆಸಿರ್ತಾರೆ. ನಾನು ಅವರಿಗೆ ಎಂದೆಂದೂ ಆಶ್ರಯನಾಗಿರ್ತೇನೆ, ಆಧಾರವಾಗಿರ್ತೇನೆ, ನಾನು ಅವರ ಕೈ ಹಿಡಿದಿರ್ತೇನೆ. ಮತ್ತು ಅಹಮಪಿ ನಾನೂ ಕೂಡ ತೇಷು ಅವರಲ್ಲಿ, ಅಂದ್ರೆ ನಾನು ಅವರಲ್ಲೇ ಯಾವತ್ತೂ ದೃಷ್ಟಿಯನ್ನು ಇಟ್ಟಿರ್ತೇನೆ. ಅವರನ್ನ ನಿರಂತರವಾಗಿ ನಾನು ಕಾಳಜಿ ಮಾಡ್ತಾ ಇರ್ತೇನೆ, ಅವರನ್ನು ರಕ್ಷಣೆ ಮಾಡುವ ಪ್ರಯತ್ನದಲ್ಲೇ ನಾನಿರ್ತೇನೆ ಅಂತ ಅಭಿಪ್ರಾಯ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ, ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು.